ಓಂ ನಮ ಶಿವಾಯ ಓಂ ನಮ ಶಿವಯ ನಮ ಶಿವಯ ಪರತರಾನಂದಮಯ ಗುರು ಶಂಭು ಪದವೆನ್ನ ಶಿರದೋಳಿರುತ್ತೇರ್ಕೆ ನಿಜ ಕರುಣದಿಂದೆ ಶ್ರೀ ಗುರುವೇ ನಿಜ ಸುಖದ ಸಾಗರವೇ ತೆರೆ ಮುಸುಗು ತಾಗಳು ಬೆಳಗು ತಿಹ ನಿನ್ನ ಕಡೆಗಣ್ಗಳಿಗೆ ಸಂತಸವನ ಕಿಳರ್ಗೆ ಜಗದಾದಿ ಬೀಜಂಗೆ ನಿಗಮಾಂತ ವೇದ್ಯಂಗೆ ನಗರಾಚೆ ಸುತೆಯ ರಮಣಂಗೆ ಶಂಭುವ್ಯಂ ಗಗಣಿತೋತ್ಸವದೇ ನತನಪ್ಪೆ ಸರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ ಬಹುದಾರ ಬಲದೀನ ಸರ್ವ ಮಂಗಲಿಗೆ ನತನಪ್ಪೆ ಒಮ್ಮೆ ಗಣಪತಿಗೆ ಮತ್ತೊಮ್ಮೆ ಸೇನಾದೀಪಂಗೊಮ್ಮೆ ವೀರೇಶ ಒಮ್ಮೆ ಈಶ್ವರ ಒಮ್ಮೆ ನಾನೊಲಿದು ನತನವೇ ಅಂದೆಂದೆ ಬಿಡದೆಂದೆಂದು ನಿಜ ಭಕ್ತಿ ಹಿಂದೀಶನೊಡನೆ ಬೆರೆತು ಸುಖಮೀರ್ಪ ಗಣವೃಂದವಂ ಕೂರ್ತು ನತನಪ್ಪೆ ಇದಕ್ಕೆ ಮೇಲಿಲ್ಲವೆಂಬುದು ತಾನದಾವ ಸುಖವದನೊಮ್ಮೆ ತನ್ನ ಅರಿದೋಡಲ್ ಜೀವಾತ್ಮ ಪದವೆನ್ನ ಮಾನಸದೋಳೇರ್ಕೆ ಸಿದ್ಧಾಂತ ತತ್ವವನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿಯಿಲ್ಲ ಬದ್ಧನಿಗೆ ಬುದ್ಧಿ ಕೊಡು ನೀನು ಜಗವೆಂದರೇನಿಲ್ಲ ಬಗೆಯಿಲ್ಲದೆ ತೋರುವುದು ಗಗನದಂತಾತ್ಮ ನಿಹನೆಂದು ಬಗೆಯೊಳಗೆ ಬಗೆದು ನೀನಿಂದು ಸುಖಿಯಾಗು ಅರಿವೊಂದರೊಳಗೊಂದು ಪರಿಯಾಗಿ ಜೀವೇಶ್ವರರಿದಾಗ ತೋರು ತಿಹರಿಂತು ಪಾದಿಯನು ತ್ವರೆ ಚಿತ್ತು ಒಂದೇ ಅವಿಕಾರಿ ಭೇದವೆಂಬುದು ನಿಂತು ವಾದಿಸಲು ಕಾಣಿಸದು ವಾದವಿನ್ನೇಕೆ ಪರಿಪೂರ್ಣ ಬೊಮ್ಮವನು ಸಾದರದೆ ಕಂಡು ಸುಖಿಯಾಗು ತನು ಕರುಣ ಪ್ರಾಣಾದಿ ಮನ ಬುದ್ಧಿ ಅಹಂಕಾರ ವಿನಿತಾತ್ಮವಲ್ಲ ವೇದ್ಯೆ ಒಪ್ಪುದರಿಂದೆ ಘನ ಕುಂಭದಂತೆ ತಿಳಿಪುತ್ರ ತನಿ ನಿದ್ರೆಯೊಳಗರಿವು ತಾನಿಲ್ಲವೆಂಬುವುದು ನಿನಗೇನು ಚಂದ ತಾನಿಲ್ಲವೆಂಬಂತೆ ಜಗಕ್ಕೆಲ್ಲ ಹಾಸ್ಯವೆನಿಸುವುದು ನಿನಗಾದ ಬಂಧನವು ಘನವಾದ ಧ್ಯಾಸದಿಂದಿತ್ತೆಲ್ಲವೂ ಆತ್ಮ ಜ್ಞಾನದಿಂದಳಿಯಲ್ಕೆ ನಿನಗಾಯ್ತು ಮುಕ್ತಿ ಶ್ರುತಿ ಸಿದ್ಧ ಜ್ಞಾನ ಸಿದ್ಧಿಯ ಮೇಲೆ ಮುನ್ನಾದ ಕರ್ಮದಿಂದಾನೆಂದು ದೇಹ ಇದ್ದರೇನದರಿಂದ ಏನೊಂದು ಬಾಧೆ ತನಗಿಲ್ಲ ತನ್ನಿಂದಲ್ಲೇನೊಂದು ಭಿನ್ನವಿಲ್ಲೆಂದು ಶುರೇ ಸನ್ನಿಯಂಬಿಗೆ ಸುಖಿಯಾದೆ ಸದ್ಗುರುವೇ ಭಿನ್ನ ಪವವಿನ್ನೂ ತನಗುಂಟೆ ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧಾದಿಂ ಶುದ್ಧರನ್ನಾಗಿ ಗೈದ ಶ್ರೀ ಜಡಿ ಸಿದ್ಧ ಸಿದ್ಧಾರೂಢರಿಗೆ ನತನಪ್ಪೆ ನಿಜವನ್ನರುಹಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಪೇಳಿ ನಿಜದೊಳು ಮನ ಮುಳುಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಓಂ ನಿಜ ಗುಣಿಯವತಾರಿ ನಿಜ ಮುಕ್ತಿಯನ್ನು ತೋರಿ
ನಿಜವಾಗಿ ಬರೆದ ಟೀಕೆ ತಾತ್ಪರ್ಯನು ಸಹಜ ಶಿವಯೋಗಿ ಶಿವಪುತ್ರ ಕೃಪೆಯಾಗು. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ನಮಸ್ಕಾರ ಅಪ್ಪ ಅವ್ರ, ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರಗಳು ಗುರುಗಳಿಗೆ, ನಮಸ್ಕಾರಗಳು ಸರ್ವರಿಗೂ ನಮಸ್ಕಾರಗಳು. ನಮಸ್ಕಾರ. ಪ್ರಾರಂಭ ಮಾಡೋಣ್ರಿ. ಅಂದ್ರಲ್ರಿ ಗುರುಗಳ ಮಾಡ್ರಿ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರು ಪರಂಪರಾ. ನಾವು ನಿನ್ನೆ ದಿವಸ ವೇದ ಯಾವುದು ಅನುಭವ ಸಾರದ 2ನೇ ಸಂಧಿಯನ್ನು ನೋಡ್ತಾ ಇದ್ದಿ. ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣದೋಳು ಒಲಿದು ಒರೆಯುವುದು. ಈ ಒಂದು ಸೂತ್ರದಲ್ಲಿ ನಿಜಗುಣರು ಏನು ನಮಗ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂದ್ರೆ, ಈ ಗ್ರಂಥದೊಳಗ ವೇದಾಂತದ ಸಾರವನ್ನೇ ನಾನು ತಿಳಿಯುವಂತೆ ಸಾಧಕರಿಗೆ ಈ ಒಂದು ಗ್ರಂಥದಲ್ಲಿ ಅತಿ ಪ್ರೀತಿಯಿಂದ ಒರೆಯುವುದು ತಿಳಿಸುತ್ತೇನೆ ಅಂತ ಹೇಳ್ತಾರೆ. ತೃತೀಯನೇ ಸ್ಮರಿಸಿ ಪೇಳಿದ ಅತಿಶಯದ ಋಷಿವಾಕ್ಯ ಸ್ಮೃತಿ ಎನಿಸಿ ಲೋಕದಳು ಸೇವೆವೆನಿಸಲು ಆ ಶ್ರುತಿಯೇ ಪ್ರಮಾಣವು ಅಖಿಳರಿಗೆ ಅನ್ನುವಂತ ಒಂದೇ ಭಾಷೆ. ಅದರ ಉತ್ತರ ಭಾಗೆ ಅದು ನಿನ್ನೆ ಒಂದೇದು ಮುಗಿಸ್ತೇವೇನ್ರಿ ಪೂರ್ಣ? ಒಂದೇದು ಮುಗಿದ 2ನೇದು ಅರ್ಥ ಆಗಿದೆ. ಅದರೊಳ ಉತ್ತರ ಭಾಗೆ ಅದು ತಾನೇ ಅದು ಉಪನಿಷತ್ತು, ಅದರಿಂದ ಮುಕ್ತಿ ಯಾವುದು ವಿದ್ಯಾ ತತ್ವವು ಅದರೊಳ ಇಹುದಾದ ಕಥದಿಂದ. ಆತ್ಮವಿದ್ಯೆ ಅದ ಅದರೊಳಗ, ಉಪನಿಷತ್ತೊಳಗ ಆತ್ಮವಿದ್ಯೆ ಅದ. ಅದಕ್ಕ ಉತ್ತರ ಭಾಗ ಏನದ ಉಪನಿಷತ್ ಅಂತಾರ. ಅದರಿಂದ ಮುಕ್ತಿ ಆಗ್ತದ. ವಿದ್ಯಾ ತತ್ವ ಅದರೊಳಗೆ ಇರುವುದರಿಂದ ಅನ್ನುವಂತ ಶ್ಲೋಕದ ಅರ್ಥವನ್ನ ನಾವು ವಿಸ್ತಾರವಾಗಿ ನೋಡ್ತಾ ನಿನ್ನೆ ಕೊನೆಯ ಭಾಗಕ್ಕೆ ಬಂದಿದ್ವಿ. 2ನೇ ಶ್ಲೋಕದ ಕೊನೆಯ ಭಾಗಕ್ಕ ಅಲ್ಲೇ ಒಂದು ಏನ್ ಹೇಳಾಗತ್ತಾರ ಅಂತಂದ್ರ, ಇದನ್ನು ಓದಿ ಬಿಟ್ಟಿದ್ವಿ. ಕರೆಕ್ಟ್ ತಾತ್ಪರ್ಯವನ್ನ ಓದ್ಬೇಕಾಗಿತ್ತು. ಆ ವೇದ ಟೀಕಾ ಓದಿ ಇನ್ನೊಮ್ಮೆ ನೋಡ್ತೇವೆ ನೋಡ್ರಿ. ಆ ವೇದದಲ್ಲಿ ಕಡೆಯ ಭಾಗವೇ ಉಪನಿಷತ್ತಾಗಿದೆ. ಆ ಉಪನಿಷತ್ತಿನಲ್ಲಿ ಜ್ಞಾನವು ಇರುವ ಕಾರಣದಿಂದ ಉಪನಿಷತ್ತುಗಳಿಂದ ಮೋಕ್ಷವು ಆಗುತ್ತದೆ ಅಂತ ಹೇಳಿ ಟೀಕಾ ತಾತ್ಪರ್ಯ ಹೇಳ್ತಾರ. ವೇದಗಳಲ್ಲಿ ಇರುವ ಪೂರ್ವ ಭಾಗವು ಕರ್ಮ ಉಪಾಸನಾ ಪ್ರತಿಪಾದಕವಾಗಿರುತ್ತದೆ. ಉತ್ತರ ಭಾಗವು ಬ್ರಹ್ಮಬೋಧಕವಾಗಿರುವುದರಿಂದ ಅದಕ್ಕೆ ಉಪನಿಷತ್ತು ಎಂದು ಹೇಳುತ್ತಾರೆ. ಅದರಲ್ಲಿ ಜ್ಞಾನವಿರುತ್ತದೆ. ಆ ಜ್ಞಾನದಿಂದ ಮೋಕ್ಷವು ಸಿದ್ಧಿಸುತ್ತದೆ. ಈ ವೇದದ ಪೂರ್ವೋತ್ತರ ವಿಭಾಗ ವಿಷಯವು ವಿವೇಕ ಚಿಂತಾಮಣಿ ಮೀಮಾಂಸಾ ವಿಚಾರ ಎಂಬಲ್ಲಿ ಸ್ಪಷ್ಟವಾಗಿರುತ್ತದೆ. ತಾತ್ಪರ್ಯ ಹೇಳಾಗತ್ತ ನೋಡ್ರಿ. ವೇದದಾಗ ಪೂರ್ವ ಭಾಗ ಉತ್ತರ ಭಾಗ ಅಂತ 2 ಮಾಡ್ತಾರ ನೋಡ್ರಿ. ವಿಶೇಷ ಅಂದ್ರ ವೇದದ್ದು ಒಂದು ಸ್ವಲ್ಪ ವಿಶೇಷ ಹೇಳ್ತೇನೆ ಕೇಳ್ರಿ. ಅಪ್ಪವ್ರು ಹೇಳಿದ ಮಾತು ಬೇರೆ ಕಡೆ ಹೇಳ್ಯಾರ. ವೇದ ಗ್ರಂಥ ಒಂದೇ ಆದ್ರ ಅದಕ್ಕೆ ವಿಷಯ, ಅಧಿಕಾರಿ, ಸಂಬಂಧ ಮತ್ತು ಪ್ರಯೋಜನ 2 ಇಬ್ಬರು ಅಧಿಕಾರಿಗಳು, 2 ಪ್ರಯೋಜನ ಅದಾವ, 2 ಸಂಬಂಧ ಅದಾವ, 2 ವಿಷಯ ಅದಾವ. 2 ವಿಷಯ ಇದ್ದು ಗ್ರಂಥ ಒಂದೇ ಇರುವಂತ ಗ್ರಂಥ ಯಾವ್ದಾದ್ರು ಒಂದಿದ್ರೆ ಅದು ವೇದ. ಅಲ್ಲೇ ಸಕಾಮ ಭಕ್ತನೇ ಅಧಿಕಾರಿ ಅದನ, ಎಲ್ಲೇ ಕರ್ಮೋಪಾಸನೆಯಲ್ಲಿ. ಅಲ್ಲೇ ಏನದ ಅಂತಃಕರಣ ಶುದ್ಧಿ ಮತ್ತು ಅಂತಃಕರಣ ಏಕಾಗ್ರತೆ ಅದ್ರಲ್ಲಿ ಫಲ ಅದ. ವೇದಾಂತ ಭಾಗ ಏನದ, ಅಲ್ಲೇ ವೈರಾಗ್ಯ ಉಳ್ಳವನೇ ಅಧಿಕಾರಿ ಅದಾನ. ಅಲ್ಲಿ ಫಲ ಏನದ, ಮೋಕ್ಷ ಅದ. ಹೀಗೆ ಈ ಅನುಬಂಧ ಚತುಷ್ಟಯಗಳು 2 ಇದ್ದು ಒಂದೇ ಗ್ರಂಥದಲ್ಲಿ 2 ಇರುವಂತಹದ್ದು ವಿಶೇಷತೆ ಏನದ, ಅದು ವೇದಗಳಿಗೆ ಮಾತ್ರ. ತಿಳಿತೇನ್ರಿ ನಾ ಹೇಳೋ ಮಾತಿನ ಅರ್ಥ? ಆ ವೇದದ ಪೂರ್ವೋತ್ತರ ವಿಭಾಗ ವಿಷಯವು ವಿವೇಕ ಚಿಂತಾಮಣಿ ಮೀಮಾಂಸಾ ವಿಚಾರ ಎಂಬಲ್ಲಿ ಸ್ಪಷ್ಟವಾಗಿರುತ್ತದೆ ಅಂದಾಗ ಅವ ಶಂಕ ಮಾಡ್ತಾನೆ.
ಕರ್ಮೋಪಾಸನೆಗಳಿಂದ ಮೋಕ್ಷವು ಸಂಭವಿಸುವುದಿಲ್ಲ, ಬ್ರಹ್ಮಜ್ಞಾನದಿಂದಲೇ ಮೋಕ್ಷವು ಸಂಭವಿಸುತ್ತದೆ ಎಂದು ಹೇಳುವಲ್ಲಿ ಕಾರಣವೇನು? ಯಾಕೆ ಹಿಂಗೆ ಹೇಳಾಗತ್ತೀರಿ? ಸಮಾಧಾನ ಹೇಳ್ತಾರ. ಸ್ವಭಾವತಃ ಎಲ್ಲ ಸರ್ವ ಜೀವಿಗಳು ದುಃಖದ ನಿವೃತ್ತಿಯಲ್ಲಿಯೂ, ನೀವು ಬೆಳಗ್ಗೆ ಎದ್ದು ನೋಡ್ರಿ, ಮ್ಯಾಗ ಅಟ್ಟದ ಮೇಲೆ ಎತ್ತರ ಸ್ಥಳದ ಮ್ಯಾಗ ಹೋಗಿ ನಿಂತ್ಕೊಂಡು ನೋಡ್ರಿ, ಬಾಲ್ಕನಿ ಒಳಗೆ ನಿಂತು ನೋಡ್ರಿ. ಕೆಲವು ಮಂದಿ ಮುಂಜಾನೆ ಎತ್ತು ಹೊಲಕ್ಕೆ ಹೋಗ್ತಾರೆ, ಕೆಲವು ಮಂದಿ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಕೆಲವು ಮಂದಿ ಪೇಪರ್ ಹಂಚಾಕ್ ಬರ್ತಾರೆ, ಕೆಲವು ಮಂದಿ ಹಾಲು ಮಾರಾಕ್ ಬರ್ತಾರೆ, ಕೆಲವು ಮಂದಿ ಕಾಯಿಪಲ್ಯ ಮಾರಾಕ್ ಬರ್ತಾರೆ, ಕೆಲವು ಮಂದಿ ಹಣ್ಣು ಮಾರಾಕ್ ಬರ್ತಾರೆ, ಕೆಲವು ಮಂದಿ ವ್ಯಾಪಾರ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಬಡಬಡ್ಕೊಂಡು ಎಲ್ಲ ಕಡೆ ಹೊಂಟಾರಲ್ಲ ಈ ಜನ. ಎಲ್ಲ ಸಲುವಾಗಿ ಹೊಂಟಾರ್ರಿ ಅವರು? ದುಃಖದ ನಿವೃತ್ತಿ ಆಗ್ಬೇಕಾಗ್ಯದ ಅವ್ರಿಗೆ. ಹಣ ಬೇಕಾಗೈತಿ, ಸುಖದ ಪ್ರಾಪ್ತಿ ಸಲುವಾಗಿ ಹಣ ಬೇಕಾಗೈತಿ. ಸುಖ ಹುಡುಕೊಂಡು ಹೊಂಟಾರವರು. ಎಲ್ಲರೂ ಹೊಂಟಿದ್ದು ಬೇರೆ ಬೇರೆ ಕೆಲಸಕ್ಕಾದ್ರೂ ಅವ್ರ ಅಭಿಲಾಷೆ ಬಂದಾದ ಸುಖದ ಪ್ರಾಪ್ತಿಗಾಗಿ ಹೊಂಟಾರ. ದುಃಖದ ನಿವೃತ್ತಿ ಸುಖದ ಪ್ರಾಪ್ತಿಗಾಗಿ ಹೊಂಟಾರ. ವಿಚಾರ ಮಾಡಿ ನೋಡಿರ್ತ. ಆ ದುಃಖವು ದೇಹದ ಮೂಲಕ ಬರುತ್ತದೆ. ದೇಹದ ಮೂಲಕ ಮನಸ್ಸಿಗೆ ಆಗ್ತದ ದುಃಖ, ದೇಹಕ್ಕಾಗುದಿಲ್ಲ. ದೇಹ ಜಡ ಅದ. ದೇಹದ ಮೂಲಕ ದುಃಖ ಮನಸ್ಸಿಗೆ ಆಗ್ತದ. ದೇಹವು ಪೂರ್ವ ಜನ್ಮದಲ್ಲಿ ಮಾಡಲ್ಪಟ್ಟ ಧರ್ಮ ಅಧರ್ಮಗಳ ಮೂಲಕ ಬರುತ್ತದೆ. ನೋಡಿ ಹೆಂಗ್ ಬರ್ತದ ದುಃಖ ಅಂತ ಹೇಳ್ತಾರ. ದೇಹದ ಮೂಲಕ ಬರ್ತದ ಮನಸ್ಸಿಗೆ. ದೇಹಕ್ಕೆ ಎದುರಾಗಿ ಬರ್ತೈತೆ ಅಂದ್ರ ಹಿಂದಿನ ಜನ್ಮದಲ್ಲಿ ಮಾಡಲ್ಪಟ್ಟಂತ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು, ಧರ್ಮ ಮತ್ತು ಅಧರ್ಮಗಳ ಮೂಲಕ ಬರುತ್ತದೆ. ಹೋಗ್ರಿ, ಧರ್ಮ ಅಧರ್ಮಕ್ಕೆ ಕಾರಣ ಏನ್ರಿ? ಒಂದಕ್ಕೊಂದು ಹೇಳ್ಕೊಂತ ಹೋಗ್ತಾರ, ಹಿಂದ್ ಹೋಗ್ತಾರ. ಈ ಧರ್ಮ ಅಧರ್ಮಗಳಿಗೆ ಕಾರಣ ವಿಹಿತ ನಿಷಿದ್ಧ ಕರ್ಮಗಳಿಂದ ಆಗ್ತದ. ವಿಹಿತ ಅಂದ್ರ ವೇದ ವಿಹಿತ ಕರ್ಮಗಳು. ವೇದ ಮಾಡಲೇಬೇಕಂತ ಕೆಲವು ಕರ್ತವ್ಯಗಳನ್ನ ಹೇಳ್ತದ, ಅವನ್ನ ಬಿಡುವುದರಿಂದ ಆಗುವಂತ ಕರ್ಮ. ವೇದಗಳು ಮಾಡಬೇಡ ಅಂತ ಕೆಲವು ಮಂದಿ ಹೇಳ್ತಾರ, ಅವನು ಮಾಡೋದ್ರಿಂದ ಆಗುವಂತ ಫಲ. ಇವು ಏನದ? ಕರ್ಮ ಫಲಗಳು. ವಿಹಿತ ನಿಷಿದ್ಧ ಕರ್ಮಗಳಿಂದ ಪ್ರಾಪ್ತವಾಗುತ್ತದೆ. ವಿವಿಧ ಕರ್ಮಗಳ ಅಂತ ಹೇಳಿದ್ರೆ ಮಾಡ್ಲೇಬೇಕು, ಅವನು ಮಾಡದೇ ಇರೋದ್ರಿಂದ ಪಾಪ ಬರ್ತದೆ. ನಿಷಿದ್ಧ ಕರ್ಮಗಳಂದ್ರೆ ಅವ್ನು ಮಾಡ್ಲೇಬಾರ್ದು, ಅವನು ಮಾಡೋದ್ರಿಂದ ಪಾಪ ಬರ್ತದೆ. ಆ ವಿಹಿತ ನಿಷಿದ್ಧ ಕರ್ಮಗಳು ಎದರಿಂದ ಬರ್ತಾವು? ರಾಗದ್ವೇಷಗಳಿಂದ ಆಗ್ತದೆ. ಅವುಗಳ ಮ್ಯಾಗ ನಮಗ್ ಪ್ರೀತಿ ಇರ್ತದೆ. ಮಾಡಬೇಡ ಅಂತಂದ್ರೆ ಹೇಳೋದು ಕೇಳುವುದಿಲ್ಲ. ಮಾಡಾಕ್ ಹೋಗಿ ಕೈ ಸುಟ್ಕೊಂಡ್ ಮ್ಯಾಗ ಗೊತ್ತಾಗ್ತದ. ಮೊದಲ ಹೇಳ್ತಾರೆ ಹಿರಿಯರು, ಬೇಡಪ್ಪ ಅದು ಬೇಡ, ನೋಡು ಅದಕ್ಕಿಂತ ಇದು ಮಾಡು, ನುಕ್ಸಾನ ಆಗದೆ ಇರುವಂತ ವ್ಯವಹಾರ ಮಾಡು. ನುಕ್ಸಾನ ಆಗಿ ಬಿದ್ರೆ ಮತ್ತೆ ಹೇಳದಂತ ವ್ಯವಹಾರ ಬೇಡ. ಒಮ್ಮಗಲೇ ಶ್ರೀಮಂತರಾಗಕ್ ಹೋಗುವಂತವು ಬಹಳ ಪ್ಲಾನ್ ಅದಾವ. ಅವು ಒಮ್ಮನೆ ಶ್ರೀಮಂತರೇನೋ ಆಗ್ಬಹುದು, ಎಲ್ಲೇ ಒಬ್ಬರು ಆಗ್ಯಾರ, ಇಲ್ಲಂತೂ ಅಲ್ಲ. ಆದ್ರೆ ಎಲ್ಲರೂ ಆಗುವುದು ಕಠಿಣದ. ಸಾವಕಾಶ ಶ್ರೀಮಂತರಾಗುದ ಸಾಧ್ಯ, ಅದು ಬಹಳ ದಿವಸ ಬರ್ತದ. ತಾಬಡ ಶ್ರೀಮಂತರಾಗಕ್ ಹೋಗ್ತಾರ, ಏನೇನೋ ಮಾಡಕ್ ಹೋಗ್ತಾರ, ನುಕ್ಸಾನ್ದಾಗ ಬಿದ್ರ ಹೇಳುವುದೇ ಇಲ್ಲ. ಮಕ್ಕಳನ್ನ ಮುರಿತೈತಿ ವ್ಯವಹಾರ. ಆ ರಾಗ ದ್ವೇಷಗಳಿಂದ ಆಗ್ತದ. ಆ ರಾಗ ದ್ವೇಷಗಳು ಎದಕ್ ಆಗ್ತಾವ? ಇಷ್ಟ ಅನಿಷ್ಟ ಅಭ್ಯಾಸದ ಮೂಲಕ ಆಗ್ತದ. ಕೆಲವೊಂದು ಇಷ್ಟ ಅನಿಷ್ಟ ಗೊತ್ತಾವ, ಕೆಲವು ಅನಿಷ್ಟ ಅದಾವ. ನಿಜವಾಗಿ ಜಗತ್ತಿನಲ್ಲಿ ಇಷ್ಟ ಅನ್ನೋದು ಇಲ್ಲ, ಅನಿಷ್ಟ ಅನ್ನೋದು ಇಲ್ಲ. ಎಲ್ಲವೂ ಪರಮಾತ್ಮನ ಸೃಷ್ಟಿ ಅದ. ನಾವು ನಮ್ಮ ಬುದ್ಧಿ, ನಮ್ಮ ಮನಸ್ಸು ಹಂಗ ವಿಚಾರ ಮಾಡ್ತದ. ಬೇಕಾಗಿದ್ದಕ್ಕೆ ಇಷ್ಟ ಅನಿಸ್ತದ, ಬೇಡಾಗಿದ್ದ ನಾವೇನ್ ಮಾಡ್ತೀವಿ? ಅನಿಷ್ಟ ಅಂತೀವಿ. ಇದು ಇಷ್ಟ ಅನಿಷ್ಟಗಳು ಹೆಂಗಾಗ್ತದ ಅಂತಂದ್ರ ಇದು ಅಧ್ಯಾಸದಿಂದ ಆಗ್ತದ. ಅಧ್ಯಾಸ ಎದರಿಂದ ಆಗ್ತದ? ಅವಿಚಾರದಿಂದ ಆಗ್ತದ. ಆ ಅವಿಚಾರದಿಂದ ಏನಾಗ್ತದ? ದ್ವೈತ ಮೂಲಕ ಆಗ್ತದ. ದ್ವೈತ ಎದರಿಂದ ಆಗ್ತದ? ಮತ್ತೊಂದಕ್ಕೊಂದ್ ಸಂಬಂಧ ಅದಾವ. ಅದ್ವೈತ, ಆ ದ್ವೈತವು ಅವಿಚಾರದಿಂದ ಸಿದ್ಧವಾದ ದ್ವೈತ ನಿಮಿತ್ತ ಮೂಲಕವಾಗುತ್ತದೆ. ಆ ದ್ವೈತವು ಶುಕ್ತಿ ರಜತದಂತೆ ಸ್ವತಃ ಸಿದ್ಧವಾಗಿರುವ ಅದ್ವಿತೀಯ ವಸ್ತುವಿನ ಅಜ್ಞಾನದ ಮೂಲಕವಾಗಿರುತ್ತದೆ. ಹಂಗ್ ಮಾಡ್ಕೊಡ್ರಿ. ಅಲ್ಲಿ ನಾ ಹೆಂಗ್ ಓದಿದ್ ಹೆಂಗ್ ಬರ್ಕೊಡ್ರಿ, ಕೈಯಾಗ ಬುಕ್ಕಿದ್ರು. ಆ ದ್ವೈತವು ಶುಕ್ತಿಯಲ್ಲಿ ರಜತದಂತೆ ಸ್ವತಃ ಸಿದ್ಧವಿರುವ ಅದ್ವಿತೀಯ ಬ್ರಹ್ಮದ ಅಜ್ಞಾನದ ಮೂಲಕವಾಗುತ್ತದೆ. ಅಲ್ಲ, ಅವ್ರು ಹಂಗ್ ಬರ್ದಿಲ್ಲ. ಅವರು
ಸ್ವತಃ ಸಿದ್ಧ ಅದ್ವಿತೀಯ ಅಜ್ಞಾನದ ಮೂಲಕವಾಗಿರುತ್ತದೆ ಅಂದ್ರೆ ಅರ್ಥ ಆಗುದಿಲ್ಲ. ಸ್ವತಃ ಸಿದ್ಧಿರುವ ಅದ್ವಿತೀಯ ಬ್ರಹ್ಮದ ಅಜ್ಞಾನದ ಮೂಲಕವಾಗಿರುತ್ತದೆ. ಬ್ರಹ್ಮ ಅಂದ್ಬಿಟ್ರೆ ಯಾವುದು ನಿಶ್ಚಿಂತೆ ಇಲ್ಲ. ಆ ಬರೆಯುವಂತ ವೇಗದಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಅದ್ವಿತೀಯ ಓಯ್ ಕಾರಣ ಹೇಳ್ಕೊಂತ ಹೊಂಟಾರ, ಕಾರ್ಯಕಾರಣ ಹೇಳ್ಕೊಂತ ಹೊಂಟಾರ. ವಿಚಾರ ಸರಣಿ ಅಂತಾರೆ ಇದಕ್ಕೆ. ಇದಕ್ಕೇನ್ ಕಾರಣ, ಅದು ಅದಕ್ಕೇನ್ ಕಾರಣ, ಅದು ಅದಕ್ಕೇನ್ ಕಾರಣ, ಅದು ಕೊನೆಗೆ ಎಲ್ಲಿ ಬರ್ತಾರ ನೋಡ್ರಿ. ಕರ್ಕೊಂಡು ವಿಚಾರ ಮಾಡ್ರಿ. ಆದ್ದರಿಂದ ಈ ಸರ್ವ ಅನರ್ಥಕ್ಕೂ ಮೂಲ ಕಾರಣವಾದದ್ದು ಆ ಬ್ರಹ್ಮನ ಅಜ್ಞಾನವಾಗಿದೆ. ಆ ಬ್ರಹ್ಮ ಅಂದ್ರೆ ಆತ್ಮ ಅಜ್ಞಾನವಾಗಿದೆ. ಸರ್ವ ದುಃಖಕ್ಕೆ ಕಾರಣ ಒಂದೇ ಒಂದು ಕಾರಣ, ಮೂಲ ಬೇರೆ ಯಾವ್ದಪ್ಪ ಅಂದ್ರೆ ಆತ್ಮನ ಅಜ್ಞಾನ. ಅಂದ್ರೆ ನಾನಾರೆಂದು ತಿಳಿಯುವುದು. ಈಗ ತಿಳಿದಿಲ್ಲೇನ್ರಿ ನಮ್ಗ? ತಿಳಿದ್ರೆ ಸಂಸಾರ ಮಾಡ್ತಾರೇನು, ವ್ಯವಹಾರ ಮಾಡ್ತಾರ ತಿಳಿದವ್ರು? ಅದನ್ನ ಬಿಟ್ಟು ಬಿಡ್ತಿದ್ರು, ವೈರಾಗ್ಯ ಪ್ರಾಪ್ತಿ ಆಗ್ತಿತ್ತು ತಿಳಿದಿದ್ರ. ತಿಳಿದಿಲ್ಲ ಅಂತ ತಿಳ್ಕೊಳ್ಳಲ್ಲ, ಎಲ್ಲೆಲ್ಲಿ ಹುಡುಕಾಗತ್ತಾರ. ಆ ಮುದುಕಿ ಸೂಜಿ ಹುಡುಕದಂಗ ಇವರು ದೇವ್ರು ಹುಡುಕಾಗತ್ತಾರ. ಎಲ್ಲೇ ಹೇಳಿದಾರ ನಿನ್ನೆ, ಧ್ಯಾನದಿಂದ, ಅಷ್ಟಾಂಗ ಯೋಗದಿಂದ, ಕುಂಡಲಿನಿ ಯೋಗದಿಂದ ಏನೇನೋ ಹುಡುಕಾಗತ್ತ. ಆ ಆತ್ಮದ ಅಜ್ಞಾನದಿಂದ ಇವೆಲ್ಲ ಚಲೋ. ಮೂಲಭೂತ ಸಮಸ್ಯೆ ಎಲ್ಲಿದೆ ಅಂತಂದ್ರೆ ನಮ್ದು ಸ್ವರೂಪದ ಅಜ್ಞಾನ. ನಾವ್ ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸುಖದ ಉತ್ಪತ್ತಿ ನಾಶರಹಿತವಾಗಿ ಆತ್ಮನ ಸ್ವರೂಪಭೂತವಾಗಿರುತ್ತದೆ. ಇಂತಹ ಸುಖವನ್ನು ಉಕ್ತ ಅಜ್ಞಾನವು ಆವರಿಸಲ್ಪಟ್ಟಿದೆ. ನಮ್ಮ ಸುಖ ಏನೈತಿ, ನಮಗ ನಿತ್ಯ ಪ್ರಾಪ್ತಿ ಅದ. ಆದ್ರ ಪ್ರಾಪ್ತಿ ಇದ್ದು ನಮಗ ಪ್ರಾಪ್ತಿ ಇಲ್ಲದಂಗ ಯಾಕೆ ಐತಂದ್ರ ಅದ್ರ ಮ್ಯಾಗ ಒಂದು ಬದುಕಿ ಕುಂತದ, ಆವರಣ ಆಗ್ಯದ. ಅದು ಅಜ್ಞಾನದಿಂದ ಆವರಿಸಲ್ಪಟ್ಟದ. ಆ ಅಜ್ಞಾನ ನಾಶವು ಸುಖದ ಆವಿರ್ಭಾವವು ಆಗಬೇಕಾದ್ರೆ, ಅಜ್ಞಾನ ನಾಶ ಆಗ್ತದ್ರ ಸುಖದ ಆವಿರ್ಭಾವ ಆಗ್ತದೆ. ನಿನ್ನೆ ಹೇಳಿದ್ವಲ್ಲ, ಆ ಗಡಿಗೆಯ ಆವರಣ ಭಂಗ, ಆ ಗಡಿಗೆದ ಆವರಣ ಭಂಗ ಆಗುತ್ತಿಲ್ಲ. ಒಳಗಿರುವಂತಹ ಆ ವಜ್ರ, ಸ್ವಯಂ ಪ್ರಕಾಶ ವಜ್ರ, ಅದು ತನ್ನಿಂದ ತಾನೇ ಗೋಚರ ಆಗ್ತದೆ. ಈ ಅಜ್ಞಾನ ನಾಶವು ಸುಖದ ಆವಿರ್ಭಾವವು ಆಗಬೇಕಾದರೆ ಸಮ್ಯಕ್ ಜ್ಞಾನದಿಂದಲೇ ಆಗುತ್ತದೆ ಹೊರತು ಕರ್ಮ ಉಪಾಸನೆಗಳಿಂದ, ಕರ್ಮ ಉಪಾಸನೆ ಸಮುಚ್ಚಯಗಳಿಂದಲೂ ಆಗುವುದಿಲ್ಲ. ಅಲ್ಪಿರಾಮ್ ಹಾಕೋಬೇಕ್ರೆ, ಕರ್ಮ ಉಪಾಸನೆಗಳಿಂದಲೂ ಕರ್ಮ ಜ್ಞಾನ ಸಮುಚ್ಚಯದಿಂದಲೂ ಆಗುವುದಿಲ್ಲ ಅನ್ಬೇಕು ಏನ್ರಿ ಎಂಬ ಈ ವಿಷಯವನ್ನು ಪರಮಾನುಬೋಧೆ, ನೈಷ್ಕರ್ಮ ಸಿದ್ಧಿ ಮೊದಲಾದ ಗ್ರಂಥಗಳಲ್ಲಿ ಅವಲೋಕಿಸಬಹುದು. ಆದ್ದರಿಂದ ಕೇವಲ ಜ್ಞಾನದಿಂದಲೇ ಮೋಕ್ಷವಾಗುತ್ತದೆ. ಅದಕ್ಕೆ ಹೇಳುದು ನಾವು ಪರಮಾನುಬೋಧೆ ಓದಿದ ನಂತರ ಅನುಭವ ಸಾರ ಓದಬೇಕು. ಪರಮಾನುಬೋಧೆ ಶ್ರವಣ ಗ್ರಂಥ. ಅದೇ ರೀತಿ ಸುರೇಶ್ವರಾಚಾರ್ಯರು ಬರೆದಂತ ನೈಷ್ಕರ್ಮ ಸಿದ್ಧಿ ಮೊದಲಾದ ಗ್ರಂಥಗಳಲ್ಲಿ ವಿಶೇಷವಾಗಿ ಜ್ಞಾನದಿಂದಲೇ ಮೋಕ್ಷ ಆಗ್ತದ, ಕರ್ಮೋಪಾಸನೆಯಿಂದಲೂ ಅಲ್ಲ, ಮತ್ತು ಕರ್ಮ ಜ್ಞಾನ ಸಮುಚ್ಚಯದಿಂದಲೂ ಅಲ್ಲ. ಅಥವಾ ಅಲ್ಲಿ ಜ್ಞಾನ ಅಂದ್ರೆ ಉಪಾಸನೆ ಅಂತ ಅರ್ಥ ಮಾಡ್ಯಾರ. ಕರ್ಮ ಉಪಾಸನೆ ಅವುಗಳಿಂದಲೂ ಅಲ್ಲ, ಅವುಗಳ ಸಮುಚ್ಚಯದಿಂದಲೂ ಅಲ್ಲ ಅಂತ ಹೇಳ್ಯಾರ. ಮತ್ತೆ ಏನ್ ಹೇಳ್ಯಾರ್ರಿ? ಜ್ಞಾನಾದೇವದು ಕೈವಲ್ಯಂ ನಾಣ್ಯ ಪಂಥ ವಿದ್ಯತೆ ಅಯನಾಯ. ಈ ಜ್ಞಾನವನ್ನು ಬಿಟ್ಟರೆ ಬೇರೆ ಯಾವ ಮಾರ್ಗದಿಂದಲೂ ಮೋಕ್ಷಕ್ಕೆ ಮಾರ್ಗವೇ ಇಲ್ಲ ಎಂಬುದಾಗಿ ಶ್ರುತಿಗಳು ಉಂಟು. ನೀವ್ ಹೆಂಗ್ ಹೇಳ್ತೀರಿ? ಶ್ರುತಿ ಅದಾವಪ್ಪ, ಶ್ರುತಿ ನಂಬ್ತೀವಿ ನಾವು. ನಮಗೂ ಏನು ಪ್ರತ್ಯಕ್ಷ ಕಂಡು ಬಂದಿಲ್ಲ. ನಿಮ್ಮಂಗ ಊಹಾ ಮಾಡಕ್ ನಾವು ಅಂದಾಜ್ ಪಂಚಾಂಗ ಹಿಡಿದಿಲ್ಲ, ನಾವು ಶ್ರುತಿ ಹಿಡ್ಕೊಂಡು ಕುಂತೇವೆ ನಾವು. ಆದ್ದರಿಂದ ಜ್ಞಾನವೇ ಬೇಕಾಗುತ್ತದೆ ಅನ್ನುವಂಥದ್ದು ಈ 2ನೇಯ ಭಾಷ್ಯ ಶ್ಲೋಕದ ಅರ್ಥ. 3ನೇ ಶ್ಲೋಕಕ್ಕೆ ಪೀಠಿಕೆ ಇಡ್ತಾರೆ, ಬೀಜ. ಬಳಿಕ ಜ್ಞಾನವು ಅಂದರೆ ಉಪನಿಷತ್ತು, ಉಪನಿಷತ್ತು ಅಂದರೆ ಜ್ಞಾನ ಎಂಬುದಾಗಿ ಹೇಳುತ್ತಾರೆ. ತನ್ನ ಅನಾದಿ ಅವಿದ್ಯೆಯಂ ನಾಡೆ ಕೆಡಿಸಿ ಪರಮೋನ್ನತಿಯನ್ನು ಐದಿಸುವ ಕಾರಣಂ
ವಿದ್ಯೆಗೆ ಅನ್ಯವೇ ಸೂಪನಿಷದರ್ಥ. ತನ್ನ ಅನಾದಿ ಅಂದ್ರೆ ಏನ್ರಿ? ಉತ್ಪನ್ನ ರಹಿತವಾದ. ತನ್ನ ಅಂದ್ರೆ ಆ ಜೀವನ. ಅವಿದ್ಯೆ ಅಂದ್ರೆ ಇದು ಅಜ್ಞಾನ. ಎಷ್ಟೊತ್ತನ ಏನ್ ಹೇಳಿದ್ರಲ್ಲ, ಅಜ್ಞಾನ ಎಲ್ಲ ಎಲ್ಲ ದುಃಖಕ್ಕೆ ಏನ ಕಾರಣ ಆಗೈತಿ. ನಾವ್ ಏನೇನೋ ಹೇಳ್ಕೊಂತ ಬಂದ್ವಿ. ಮೊದಲ ಧರ್ಮ ಅಧರ್ಮ ಅಂತ ಹೇಳ್ಕೊಂತ ಬಂದ್ವಿ. ಆಮಂದ್ರೆ ವಿಹಿತ ನಿಷಿದ್ಧ ಕರ್ಮ, ಅದಕ್ಕ ರಾಗದ್ವೇಷ, ಅದಕ್ಕ ಇಷ್ಟಾನಿಷ್ಟ ಬುದ್ಧಿ, ಅದಕ್ಕ ಅವಿಚಾರ, ಅದಕ್ಕ ಅದ್ವಿತೀಯ ಬ್ರಹ್ಮನ ಅಜ್ಞಾನ ಅಂತ ಕೊನೆಗೇನು ಬಂದ್ವಲ್ಲ. ಹಂಗರ ಮೂಲ ಬೇರು ಯಾವುದು ಅಂದ್ರ ಆ ಒಂದು ಅದ್ವಿತೀಯ ಬ್ರಹ್ಮನ ಅಜ್ಞಾನವೇ. ಈಗ ನಾವು ಹೋಗ್ಬೇಕಾದ್ರೆ ಮೂಲ ಅದನ್ನು ನಾಡಿ ಕೆಡಿಸಿ, ಅದನ್ನ ಚೆನ್ನಾಗಿ ಕೆಡಿಸಿ ಪರಮ ಉನ್ನತಿಯೇನೋ ಪರಬ್ರಹ್ಮ ಸ್ಥಿತಿಯನ್ನು ಐದಿಸುವ ಕಾರಣಂ ಹೊಂದಿಸುವುದರಿಂದಲೇ ಉಪನಿಷತ್ ಎಂಬ ಅರ್ಥವು ಜ್ಞಾನಕ್ಕೆ ಅನ್ಯವಾಗಿದೆ. ಅನ್ಯವೇ ಬೇರೆಯಾಗಿರುವುದೇ ಅಂದ್ರೆ ಇಲ್ಲ ಅಂತ. ಸರ್ವ ಅನರ್ಥಕ್ಕೆ ಕಾರಣವಾದ ಅನಾದಿ ಅಜ್ಞಾನವನ್ನು ಅತ್ಯಂತ ನಿವೃತ್ತಿಪಡಿಸಿ ಜ್ಞಾನದಿಂದ ನಿಜ ಸ್ವರೂಪವನ್ನು ಅಭಿವ್ಯಕ್ತಪಡಿಸುವಂತ ಬ್ರಹ್ಮವಿದ್ಯೆಗೆ ಉಪನಿಷತ್ತು ಶಬ್ದಾರ್ಥವು ಬೇರೆ ಇಲ್ಲ. ಹೇಗೆಂದರೆ ಉಪ ಅಂದರೆ ಉಪ ಮತ್ತು ನೀ ಎಂಬ ಎರಡು ಉಪಸರ್ಗಗಳ ಮೂಲಕ ಶತ್ ಎಂಬ ಧಾತು ಆರ್ನೇಗಣ ಪರಸ್ಮೈ ಪದವಾಗಿರುತ್ತದೆ. ಇವೆಲ್ಲ ವ್ಯಾಕರಣ, ಸಂಸ್ಕೃತ ವ್ಯಾಕರಣದಾಗ ಆತ್ಮನೇ ಪದಿ ಮತ್ತು ಪರಸ್ಮೈ ಪದಿ ಅಂತ ಬರ್ತದೆ. ಆಮ್ಯಾಗ ಗಣಗಳು ಬರ್ತಾವ. ಇದು ಆರನೇ ಗಣ ಪರಸ್ಮೈ ಪದಿ. ಸಂಸ್ಕೃತ ಗ್ರಾಮರ್ ಅದೇನ್ ಸಂಬಂಧ ಇಲ್ಲ ಬಿಡ್ರಿ. ಇದು ಏನಂತಾರ ಉಪನಿಷತ್ತಿಗೆ ಅಂದ್ರೆ ವಿಶರಣ ಗತಿ ಅವಸಾಧನಗಳೆಂಬ ಮೂರು ಅರ್ಥ ಹಾಕಾವ ಅಂತ. ಹಿಂಗ್ ಮಾಡೋದ್ರಿಂದ ವಿಶರಣ ಗತಿ ಅವಸಾಧನ ಅನ್ನುವಂಥದ್ದು ಮೂರು ಅರ್ಥ ಹಾಕಾವ. ಹೇಗೆಂದರೆ ಯಾರು ಮಂದರಾದ ಬ್ರಹ್ಮವಿದ್ದರುಂಟೋ ಅವರುಗಳ ಗರ್ಭ ಜನ್ಮ ಜರಾದಿ ಸಂಸಾರವನ್ನು ಉಪನಿಷಾದಯತಿ ಶಿಥಲೀಕರೋತಿ, ಜೀರ್ಣ ಮಾಡ್ತದ್ರಿ. ಜೀರ್ಣ ಅಂದ್ರೆ ಏನು? ಸಣ್ಣ ಮಾಡ್ತದ, ಮಾಡ್ತದ, ಪಚನ ಮಾಡ್ತದ. ಉಪನಿಷದಾಯತಿ ಶಿಥಲೀಕರೋತಿ, ಜೀರ್ಣ ಮಾಡುವ ಎಂಬ ಅರ್ಥವು ಒಂದರ್ಥ. ಬಳಿಕ ಇನ್ನೊಂದು ಅರ್ಥ ಏನು? ಉಪೇ ಸಮೀಪೆ ನಿಶ್ಚಯೇನ ಬ್ರಹ್ಮ ಗಮಯತಿ. ಅಂತ ಸದ್ಗುರು ಮುಖದಿಂದ ಇಂಥ ಶ್ರವಣಾದಿಗಳನ್ನು ಮಾಡಿದ ಪ್ರಯೋಜನ ಏನಪ್ಪಾ ಅಂತ ಕೇಳಿದ್ರೆ ತನ್ನ ಜ್ಞಾನವೇ ತನಗೆ ಆಗ್ತದಂತ ಮಹಾತ್ಮರು ಗಂಗಾಪುರುಷರು ಬಹಳ ಉತ್ತಮ ರೀತಿ ಇದು ಕೊನೆ ಮೆಟ್ರಿದು. ಇದಕ್ಕ ಹಚ್ಚಿಕ್ ಮತ್ತೆ ಇಂಥದ್ದು ತಿಳಿಯೋದು ಯಾವಾಗೂ ಇಲ್ಲ. ಅದನ್ನ ಎಲ್ಲರೂ ತಿಳ್ಕೊಂಡು ನಾವೆಲ್ಲರೂ ಆನಂದ ಸ್ವರೂಪರೇ ಅದೀವಂತ ನಿಶ್ಚಯವಾಗಿ ತಿಳ್ಕೊಂಡು ಇದೇ ಜನ್ಮದಲ್ಲಿ ಪರಮ ಶಾಂತಿಯನ್ನು ಹೊಂದೋಣ ಅಂತ ಹೇಳ್ತಾ ಎಲ್ಲ ಮಹಾತ್ಮರ ಪಾದಕ್ಕೆ ನಮಸ್ಕಾರ ರೀ. ತಕ್ಕಂತ ಉಪದೇಶಗಳದಾವ. ಆ ಉಪದೇಶಗಳ ತಾತ್ಪರ್ಯ ಏನದ ಅಂದ್ರೆ ಜೀವ ಬ್ರಹ್ಮರ ಏಕತ್ವವನ್ನೇ, ಆ ಬ್ರಹ್ಮೇ ನಾನಾಗಿ ಉಳಿದು. ಯಾಕಂದ್ರೆ ನಾ ಮೂಲ ಬ್ರಹ್ಮನೇ ಇದೇನಿ, ಮತ್ ಹೊಸದಾಗಿ ಸಿದ್ಧ ಮಾಡ್ಬೇಕಾಗಿಲ್ಲ. ಸಿದ್ಧ ವಸ್ತು ಇದೇನಿ, ಅದರ ಮೇಲಿರುವಂತ ಆವರಣ ಅದಕ್ಕ ಆವರಣ ಆಗಲಿ ಅದು ಅಂತಂದ್ರೆ ನಾ ಅದೇ ಸ್ವರೂಪ ಉಳಿತೀನಿ. ಅಂದ್ರೆ ಇಲ್ಲಿ ವೃತ್ತಿ ವ್ಯಾಪ್ತಿ ಅಂತಂತಾರ. ಫಲ ವ್ಯಾಪ್ತಿ ಹೇಳಿದ್ರ ಅವ್ರ ಗುರುಗಳು. ಇಲ್ಲಿ ವೃತ್ತಿ ವ್ಯಾಪ್ತಿ ಅಂತಂದ್ರೆ ನಿನ್ನ ಉದಾಹರಣೆ ಕೊಟ್ರಲ್ಲ, ಕತ್ತಲ ಕೋಣಿಲಿ ಇರ್ತಕ್ಕಂತ ಒಂದು ವಜ್ರದ ಮೇಲೆ ಮುಚ್ಚಿದ್ದು, ಒಂದು ಕಲ್ ಮೇಲೆ ಮುಚ್ಚಿದ್ದು. ಅದಕ್ಕೇನ್ ಬೇಕಾಗಿಲ್ಲ, ಆವರಣ ಭಂಗ ಮಾಡಿಬಿಟ್ರೆ ತೀರ್ತಿ. ವಜ್ರದ ಮೇಲಿಂದ ಅಂದ ಬೆಳಕಿನೊಳಗ ತಾನ ಹೊಳಿತದೆ. ಇಲ್ಲಿ ಚಿದಾಭಾಸನ ಕೆಲಸ ಇಲ್ಲ. ಚಿದಾಭಾಸ ತಾನಾಗಿ ಬ್ರಹ್ಮ ಸ್ವರೂಪದಲ್ಲಿ ಉಳಿದು ಬಿಡ್ತಾನ. ಹಾಗೆ ತಾನೇ ತಾನದ ಮೇಲೆ ಅಲ್ಲೇನದ ತನ್ನ ಆತ್ಮ ಸ್ವರೂಪ ತನಗ ಪ್ರಚಲಿತ ಇರ್ತದ. ಹಾಗೆ ಇಲ್ಲಿ ಮುಖ್ಯ ಇರೋದಂದ್ರೆ ವೃತ್ತಿ ಬ್ರಹ್ಮಾಕಾರ ಆಗೋದು. ಅದ್ ಆಗ್ಬೇಕಾಗಿತ್ತು ಅಂತಂದ್ರೆ ಶ್ರಮ ಅದ. ಹೇಳಿದ್ರೆ ಇದ್ರೆ ಗುರುಗಳು ಶ್ರಮ ನಮ್ಮನ ನಿಧಿಧ್ಯಾಸನದಿಂದ ವೃತ್ತಿ ಕರಿಗೊಂಡು ನಿಲ್ಲಬೇಕಾಗ್ತದ. ಕರಿಗೊಂಡಿಂದಂತ ವೃತ್ತಿಗೆ ಇದಾಗ್ತದ. ಇದು ಯಾವ್ದು ಕರಿಗೊಂಡಿರ್ತೈತಲ್ಲ ನಿಧಿಧ್ಯಾಸನದಿಂದ ಆ ಬ್ರಹ್ಮವೇ ನಾನು ಅಂತ ತಟ್ಟ ಹೊದ್ಬಿಡ್ತಾವ ಮಿಂಚಿನಂಗ. ನಾ ಬ್ರಹ್ಮ ಸ್ವರೂಪವೇ ಇದ್ದೇನೆ, ನೀನು ಬ್ರಹ್ಮದೀಪ ಅಂತ ಅಂದ್ಕೂಡ್ಲಿ ಅಂದ್ರೆ ತತ್ ತ್ವಂ ಅಸಿ ಅಂದ್ಕೂಡ್ಲಿ ಅಂದ್ರೆ ಅಹಂ ಬ್ರಹ್ಮಾಸ್ಮಿ. ಹೌದಲ್ಲ, ನಾನು ಬ್ರಹ್ಮನೇ ಇದೀನಿ ಅಂತ ತಕ್ಕನ ಮಾಡಿಬಿಡ್ತೈತೆ ನಮಗ. ಅರ್ಥಾತ್ ಇಲ್ಲೇ ಆವರಣ ಭಂಗ ಆಯ್ತು ಅಂತ.
ವೃತ್ತಿಯ ಆವರಣ ಭಂಗ ಆಗ್ತದ. ಅವಾಗ ಬ್ರಹ್ಮವೇ ತಾನಾಗಿ ನಿಲ್ತಾನ. ಬ್ರಹ್ಮವೇತ್ ಬ್ರಹ್ಮವಿಭವತಿ ಅನ್ನುವಂತ ಸಮೂಲಾಗ್ರವಾದಂತ ಅನುಭವ ಐಕ್ಯ ಜ್ಞಾನ ಆಗ್ತದ. ಜೀವ ಹೋಗಿ ಬ್ರಹ್ಮದಲ್ಲಿ ಒಂದಾಗ್ತಾನ ಅಂತ ಅರ್ಥ. ಬಹಳ ಚೆನ್ನಾಗಿ ಹೇಳಿದರು. ಧನ್ಯವಾದಗಳು ಇಬ್ರು ಮಹಾತ್ಮರಿಗೆ.